ವೆಂಕಿ ವೆಂಕಿ ಏನ್ ಯೋಚನೆ ಮಾಡ್ತಿದ್ಯಾ? ನೀನೇನು ಇಲ್ಲ ಅಂದ್ರೆ ನಾನು ನಂಬಿಡ್ತೀನಾ? ಯಾವಾಗ್ಲೂ ಅದು ಇದು ಇದು ಅದು ಅಂತ ಏನಾದ್ರೂ ಹೇಳ್ಕೊಂಡ್ ಬರ್ತಿರ್ತೀಯ. ಆದ್ರೆ ಇವತ್ತು ಬಾಯಿಗೆ ಬೀಗ ಹಾಕಿ ತಲೆ ಕೆಲಸ ಕೊಟ್ಟಿದ್ಯಾ. ಏನ್ ವಿಷಯ ಹೇಳು? ವೆಂಕಿ, ಜಾನು ಅವ್ರ ಬಗ್ಗೆ ಯೋಚನೆ ಮಾಡಕ್ ಏನೈತೆ? ಅವರು ಜೀವಂತವಾಗಿ ಮನೆಗೆ ವಾಪಸ್ ಬಂದವರಲ್ಲ, ಅಷ್ಟೇ ಸಾಕು. ಅಂತದ್ರಾಗೆ ಏನೈತೆ ಯೋಚನೆ ಮಾಡಕ್ಕೆ? ಹಾ, ಜಾನ್ ಅವ್ರಿಗೆಲ್ಲ ಮರ್ತೋಗಿತ್ತು. ನೆನಪಾದ್ಮೇಲೆ ಇಲ್ಲಿಗೆ ಬಂದ್ರು. ಮನೆಗೆ ಬಂದಾಗ ಗಲಾಟೆ ನಡೀತಿತ್ತು, ಅದಕ್ಕೆ ಅವರು ವಾಪಸ್ ಹೋದ್ರು. ವಾಪಸ್ಸು ವಿಶ್ವ ಅವ್ರ ಮನೆಗೆ ಯಾಕೋದ್ರು ಅಂತ ಕೇಳ್ತಾ ಇದ್ಯಾ? ನಿಂದೊಳ್ಳೆ ಆಯ್ತಲ್ಲ. ಪಾಪ ಜಾನೂರು ಇಷ್ಟೊಂದು ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದವ್ರೆ. ಅವ್ರನ್ನ ನೋಡಿದ ತಕ್ಷಣ ನಿಂಗೆಲ್ಲ ನೆನಪಾಗೋಯ್ತಾ? ಅಲ್ಲಿ ಮನೇಲೂ ಅಷ್ಟೇ, ಅತ್ತೆ ಇಷ್ಟು ದಿನ ಯಾಕೆ ನಮ್ಮನ್ನು ನೋಡಕ್ ಬಂದಿಲ್ಲ ಅಂತ ಕೇಳಿದ್ರು. ಈಗ ನೀನು ಏನೇನೋ ಪ್ರಶ್ನೆಗಳನ್ನ ಊಟಾಕ್ತಾ ಇದೆಯಾ. ವೆಂಕಿ, ಇವಾಗ ಏನ್ ಸಮಸ್ಯೆ ಆಗಿರೋದು ಅಂತೀನಿ. ಪಾಪ ಜಾನ್ ಅವರು ಈಗಷ್ಟೇ ಬಂದಿದ್ದಾರೆ. ಇನ್ನೂ ಒಂದು ಸ್ವಲ್ಪ ದಿನ ಆರಾಮಾಗಿರ್ಲಿ. ಆಮೇಲೆ ಗಂಡನ ಮನೆಗೆ ಹೋಗಿದ್ದು ಇದ್ದಿದ್ದೆ. ಅಷ್ಟಕ್ಕೂ ಅವ್ರಲ್ಲಿಗೆ ಹೋದ್ರೆ ಜಯಂತ್ ಅವರು ಮತ್ತೆ ವಾಪಸ್ ಕಳ್ಸಲ್ಲ. ಅದಕ್ಕೆ ಆರಾಮಾಗಿ ಸ್ವಲ್ಪ ದಿನ ಇದ್ದು ಆಮೇಲೆ ಹೋಗೋಣ ಅಂತ ಅವರು ಯೋಚನೆ ಮಾಡಿರ್ಬೇಕು. ವೆಂಕಿ, ಏನ್ ಹೇಳ್ತಾ ಇದೀಯ ನೀನು? ಜಾನೂರ್ ಕಾಣೆ ಆಗಿದ್ದಕ್ಕೂ ಜಯಂತ್ ಅವ್ರಿಗೂ ಸಂಬಂಧ ಇದೆ ಅಂತಿದ್ಯಾ? ಏನಕ್ಕೆ ಹಂಗೆಲ್ಲ ಯೋಚನೆ ಮಾಡ್ತಿದ್ಯಾ? ಪಾಪ ಜಯಂತ್ ಅವರು ಜಾನ್ವಿ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿಂಗೆ ಗೊತ್ತಿಲ್ವಾ? ಅವತ್ತು ಸಂತೋಷ್ ಬಾವನ್ ಮನೆಗೆ ಹೋದಾಗ್ಲೂ ಪಾಪ ಜಯಂತ್ ಅವ್ರಿಗೆ ನೀವು ಬೇರೆ ಮದುವೆ ಆಗಿ ಜಾನ್ವಿ ಅವ್ರನ್ನ ಮರ್ತ್ಬಿಡಿ ಅಂತ ಹೇಳಿದಕ್ಕೆ ಏನಂತ ಹೇಳಿದ್ರು ಅವರು? ಇಲ್ಲ ಇಲ್ಲ, ಸಾಧ್ಯ ಇಲ್ಲ, ನಾನು ಸಾಯುವವರೆಗೂ ಜಾನ್ವಿ ಅವರೇ ನನ್ನ ಹೆಂಡತಿ ಅಂತ ಹೇಳಿದ್ರು ತಾನೇ? ಅಷ್ಟೊಂದು ಪ್ರೀತಿ ಮಾಡೋರು ಈ ಥರ ತಪ್ಪೆಲ್ಲ ಹೆಂಗ್ ಮಾಡಕ್ ಸಾಧ್ಯ? ಅಷ್ಟಕ್ಕೂ ಹಂಗೆ ತೊಂದರೆ ಕೊಟ್ಟಿದ್ದಿದ್ರು ಜಾನು ಅವರು ನಮ್ಮೆಲ್ಲರ ಹತ್ರ ಹೇಳ್ಕೊತಿದ್ರು ತಾನೇ? ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಆಮೇಲೆ ಹಿಂಗೆಲ್ಲ ಯೋಚನೆ ಮಾಡ್ತಿದ್ಯಲ್ಲ, ನಾನು ಈ ಥರ ಯೋಚನೆ ಮಾಡ್ತಿದ್ದೀನಿ ಅಂತ ಅತ್ತೆ ಮಾವಂಗೆ ಹೇಳಕ್ ಹೋಗ್ಬೇಡ. ಪಾಪ ಆಮೇಲೆ ಅವರು ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಈ ಥರ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡೋದ್ರಿಂದನೇ ನೆಮ್ಮದಿ ಹಾಳಾಗೋದು, ಗೊತ್ತಾಯ್ತಾ? ಆಯ್ತು, ನೀನು ಆ ದೇವ್ರ ಹತ್ರ ಏನು ಕೇಳ್ಕೊತಿದ್ಯೋ ಹಾಗೆ ಆಗಲಿ. ಜಾನು ಅವರು ಯಾವಾಗಲೂ ಖುಷಿ ಖುಷಿಯಾಗಿರ್ಲಿ, ಸರಿನಾ? ಮನ್ಸಲ್ಲಿ 1000 ಪ್ರಶ್ನೆ ಐತಲ್ಲ, ಅದನ್ನ ಮನೆಗೆ ಹೋದ್ಮೇಲೆ ನೀನೇ ಜಾನು ಅವ್ರ ಹತ್ರ ಕೇಳುವಂತೆ. ನಡಿ. ಅಳಿಂದ್ರೆ ಮಾವ, ನಿಮ್ದು ಉಪ್ಪಿನಕಾಯಿ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಪರವಾಗಿಲ್ಲ ಮಾವ, ನೀವು ತೋರಿಸಿರೋ ದಾರಿಲೇ ನಡೀತಾವನೆ. ದಿನೇ ದಿನೇ ಆರ್ಡರ್ಗಳೆಲ್ಲ ಹೆಚ್ಚಾಯ್ತಾ ಇದೆ ಮಾವ. ಹಾಗೇ ಆಗಬೇಕು, ಯಾಕಂದರೆ ನೀವಿಬ್ಬರು ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದೀರ. ಸ್ವಲ್ಪ ತಾಳ್ಮೆ ಬೇಕಷ್ಟೆ, ಆಗುತ್ತೆ ಬಿಡಿ.
ಸರಿ ಮಾವ. ವಿಶ್ವ ಬಾಪ್ಪ. ಲಕ್ಷ್ಮಿ, ವಿಶ್ವ ಬಂದಿಯಾನೆ. ಎಲ್ರಿಗೂ ಒಂದು ಲೋಟ ಕಾಫಿ ಮಾಡ್ಕೊಂಬಾ. ಅತ್ತೆ ನಂಗೆ ಟೀ. ಹೇಗಿದ್ದೀಪ ವಿಶ್ವ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅತ್ತೆ. ಅಪ್ಪನೂ ಅಣ್ಣ ಹೇಗಿದ್ದಾರೆ? ತಾತ ನೀವೇ ನೋಡಿದ್ರಲ್ಲ, ಸೂಪರ್ ಆಗಿದ್ದಾರೆ. ಅಪ್ಪನೇ ಚೆನ್ನಾಗಿದ್ದಾರೆ. ವಿಶ್ವ, ನಾನೇ ನಿಂಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳೋಣ ಅನ್ಕೊಂಡೆಪ್ಪ. ಅಷ್ಟರಲ್ಲಿ ನೀನೇ ಬಂದಿಯಲ್ಲ, ಒಳ್ಳೇದಾಯ್ತು ಬಿಡು. ಹೌದಾ? ಏನು ವಿಷಯ ಅಂಕಲ್? ಐ ಮೀನ್ ಮಾವ. ಪರವಾಗಿಲ್ಲ ಬಿಡಪ್ಪ, ಯಾವುದೋ ಒಂದು. ಜಾನು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳು ಹಿತ್ತಲಲ್ಲಿ ಬಟ್ಟೆ ಒಣಗಾಕ್ತಿದ್ದಾಳೆ, ಕರೀಲ? ಇಲ್ಲ ಬೇಡ, ನಾನು ಆ್ಯಕ್ಚುಲಿ ಜಾನು ಬಗ್ಗೆ ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ಕೆ ಅಂತ ಬಂದೆ. ಏನಪ್ಪ ಅದು? ಮತ್ತು ಜಾನು ನಮ್ಮ ಮನೆಗೆ ಬಂದಾಗ ನಮ್ಮಪ್ಪ ಯಾವುದೋ ಅನಾಥ ಹುಡುಗಿ ಎಲ್ಲೋ ಸಿಕ್ಕಿದ್ಲು, ಮನೆಗೆ ಕರ್ಕೊಂಡು ಬಂದೆ ಅಂತ ಹೇಳಿದ್ರು. ಆದರೆ ಅವಳು ಎಲ್ಲಿ ಸಿಕ್ಕಿದ್ಲು, ಹೇಗೆ ಸಿಕ್ಕಿದ್ಲು, ಇದು ಯಾವುದೂ ಅಪ್ಪ ನನ್ನ ಹತ್ರ ಹೇಳಿರಲಿಲ್ಲ. ಜಾನು ಎಷ್ಟೋ ದಿನ ನಮ್ಮ ಮನೇಲಿದ್ದರು, ನಾವಿಬ್ಬರು ಒಬ್ರನ್ನೊಬ್ರು ನೋಡೇ ಇರಲಿಲ್ಲ. ಆದರೆ ಒಂದಿನ ನಮ್ಮ ಮನೇಲಿರೋ ಜಾನು ಅಂತಲೇ ಗೊತ್ತಾಗಿ ನಾನು ಹೋಗಿ ಅವಳನ್ನ ಮಾತಾಡಿಸ್ದೆ. ಆದರೆ ಅವಳು ನನ್ನನ್ನು ಗುರ್ತೇ ಹಿಡಿಲಿಲ್ಲ. ನೀನು ಯಾರು ಅಂತ ಕೇಳಿದ್ಲು. ವಿಶ್ವ, ನಮ್ಮ ಜಾನು ನಿನ್ನೆ ಗುರ್ತಿಡ್ಲಿಲ್ವಾ? ಹೌದು ಮಾವ, ಅವಳಿಗೆ ಹಳೇದು ಯಾವುದು ನೆನಪಿರಲಿಲ್ಲ. ನೆನಪಿರ್ಲಿಲ್ಲ ಅಂದರೆ ಏನಾಗಿತ್ತಪ್ಪ ಅವಳಿಗೆ? ಅದೇ ನನಗೂ ಗೊತ್ತಿಲ್ಲ ಅತ್ತೆ. ನಾನು ಟೈಮ್ ನೋಡಿಕೊಂಡು ಸ್ವಲ್ಪನೇ ಹಳೆ ವಿಷಯ ಎಲ್ಲ ಹೇಳಿ ನೆನಪಿಸ್ತಾ ಬಂದೆ. ನಿಮ್ಮ ಬಗ್ಗೆನೂ ಹೇಳಿ ನಿಮ್ಮ ಮನೆಗೆ ಬಿಟ್ಟು ಹೋಗೋಣ ಅಂತ ಬಂದೆ. ಆದರೆ ಆ ಟೈಮಲ್ಲಿ ನಿಮ್ಮ ಮನೇಲಿ ಜಗಳ ನಡೀತಿತ್ತು. ಆ ಜಗಳದ ವಾತಾವರಣದಲ್ಲಿ ಜಾನೂನ್ ಬಿಟ್ಟು ಹೋಗೋದು ಸರಿಯಲ್ಲ ಅನ್ನಿಸ್ತು. ಅದಕ್ಕೆ ನನ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟೆ. ಜಯಂತ್ ಅವ್ರ ಬಗ್ಗೆ ಹೇಳಿ ಅವ್ರನ್ನ ತೋರಿಸೋಣ ಅಂತಂದರೆ ನನ್ನ ಹತ್ರ ಅವ್ರದ್ದು ಒಂದು ಫೋಟೋನೂ ಇರಲಿಲ್ಲ. ಆಮೇಲೆ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ಇಷ್ಟು ಸಮಯ ಬೇಕಾಯಿತು.